ಸರ್ ನಮಸ್ತೆ. ನಾನು ಶಾಂತು. ಅಲ್ಲಿ ಬೇವಿನ ಮರ ಕಾಣುತ್ತಲ್ಲ, ಅದೇ ತಾರ್ ರೋಡು. ಆ ತಾರ್ ರೋಡಿಂದ ಹಿಂದ್ಗಡೆ ಎರಡನೇ ಜಮೀನು. ಅಂದರೆ ಈ ಕಾರ್ ನಿಂತೈತಲ್ಲ ನೋಡಿ, ಇಲ್ಲಿ ಅದು 15ರಿಂದ 20 ಅಡಿ ರಸ್ತೆ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಇದೇನಿದೆ ಒಂದು ಜಮೀನು ರೋಡ್ ನೇರಕ್ಕೆ, ಈ ರೋಡ್ ನೇರಕ್ಕೆ 15ರಿಂದ 20 ಅಡಿ ಪರ್ಚೇಸ್ ಮಾಡ್ತಾಯಿದ್ದಾರೆ. ಒಳ್ಳೆ ನೀಟಾಗಿ ರಸ್ತೆನ ಅವರೇ ಲೆವೆಲ್ ಸ್ಕೆಚ್ ಮಾಡಿ ಮಾಡ್ಕೊತಾ ಇದ್ದಾರೆ. ಆ ಮನೆ ಇದೆಯಲ್ಲ ಅದೇ ತಾರ್ ರೋಡು. ಆ ತಾರ್ ರೋಡಿಂದ ನೋಡಿ ಇಲ್ಲಿ ಇದು ಜಾಗ. ಆ ಕಡ್ಡಿ ಇದೆಯಲ್ಲ ನೋಡಿ, ಅದು ಉತ್ತಿರೋದು ಬೇರೆ, ಆ ಕಡ್ಡಿ ಇದೆಯಲ್ಲ ಅದು, ಈ ಮಾಳೆ ಏನಿದೆ ಅದು, ಮತ್ತು ಅಲ್ಲಿ ಆ ಕಡೆ ಲೈಟ್ ಕಂಬ ಅಥವಾ ಕಲ್ಲು ಕಂಬ ಇದೆ ನೋಡಿ, ಅದು ಬಾರ್ಡ್ರು ಸರ್. ಒಳ್ಳೆ ನೋಡಿದೆ, ಒಳ್ಳೆ ರೆಡ್ ಸಾಯಿಲು, ಒಂದು ಕಲ್ಲು ಸಿಕ್ಕಲ್ಲ ಆ ಥರದ ಒಂದು ಮಣ್ಣು ಸರ್. ಸ್ಟ್ರೈಟು ಈ ಫೆನ್ಸ್ ಇದೆಯಲ್ಲ ಅದೇ ನ್ಯಾರಕ್ಕೆ ಸ್ಟ್ರೈಟಾಗಿ ಹೋಗುತ್ತೆ. ಒಂದು ಸಮತಟ್ಟವಾದಂಥ ಒಂದು ಜಾಗ ಇದು. ಅಲ್ಲಿ ಬೇವಿನ ಮರ ಇದೆಯಲ್ಲ ನೋಡಿ, ವಿಡಿಯೋದಲ್ಲಿ ಹತ್ರ ಕಾಣುತ್ತೆ, ಅದು ತುಂಬ ಡಿಸ್ಟೆನ್ಸ್ ಇದೆ ನೋಡಿದ್ರೆ. ಆಮೇಲೆ ವಿಡಿಯೋದಲ್ಲೂ ಕೂಡ ಗುಡ್ಡ ಕಾಣುತ್ತೆ. ಆ ಗುಡ್ಡ ಇಲ್ಲಿಂದ ಇನ್ನೂ ತುಂಬ ಡಿಸ್ಟೆನ್ಸ್ ಇದೆ. ಎಲ್ಲ ಜಮೀನುಗಳು, ವಿಲೇಜ್ಗಳು ತುಂಬ ಇದೆ. ಮತ್ತು ಇದು ಒಂದು ವಿಲೇಜ್ ಇಲ್ಲೇ 1 ಕಿಲೋಮೀಟ್ರಿಗೆ ಅಟ್ಯಾಚ್ ಆಗಿದೆ ನೋಡಿ. ಇಲ್ಲೂ ರೋಡಲ್ಲಿ ತಾರ್ ರೋಡ್ಗೆ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಮತ್ತು ಅನೂರಿಗೆ ಇದು ಕೇವಲ ಒಂದು 6-7 ಕಿಲೋಮೀಟ್ರು ಡಿಸ್ಟೆನ್ಸ್ ಅಷ್ಟೇ. ಒಳ್ಳೆ ಸಮತಟ್ಟವಾದ ಒಂದು 7 ಎಕರೆ ಜಮೀನು ಸರ್. ಒಳ್ಳೆ ರೆಡ್ ಸಾಯಿಲು, ಬೋರ್ಗೀರು ಏನಿಲ್ಲ ನೋಡಿ, ಅಕ್ಕಪಕ್ಕದಲ್ಲೂ ಕೂಡ ಬೋರ್ ಹೊಡಿಸಿ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ನೀರು ಬೋರ್ ಸಿಗುತ್ತೆ ಸರ್. ನೀರು ಹೊಡೆದ್ರೆ ಖಂಡಿತವಾಗಿ ಸಿಗುತ್ತೆ, ಯಾಕಂದರೆ ಸುತ್ತಮುತ್ತಲೆಲ್ಲ ತೋಟಗಳಿದೆ, ಹಾಗಾಗಿ ಇಲ್ಲೂ ಖಂಡಿತ ಸಿಗುತ್ತೆ. ಇದು ಒಳ್ಳೆ ಒಂದು ಸ್ಟೇಟ್ ಹೈವೇ ಸಿಗುತ್ತೆ. ಈ ಗುಡ್ಡ ಪಕ್ಕ ಹಿಂಭಾಗನೇ ಒಂದು ಸ್ಟೇಟ್ ಹೈವೇ ಸಿಗುತ್ತೆ. ಈ ಗುಡ್ಡ ಇದೆಯಲ್ಲ, ಇದ್ರ ಹಿಂಭಾಗನೇ ಸ್ಟೇಟ್ ಹೈವೇ. ಇದು ಕೂಡ ಅನೂರಿಂದ ಬರ್ತಾ ಸ್ಟೇಟ್ ಹೈವೇಗೆ ಟಚ್ ಆಗುತ್ತೆ ಸರ್, ತಮಿಳ್ನಾಡು ರೋಡ್ಗೆ ಹೋಗುವಂಥ ಇದು. ಅನೂರಿಂದ ಒಂದು 7-8 ಕಿಲೋಮೀಟ್ರು, ಒಂದು 6ರಿಂದ 7 ಕಿಲೋಮೀಟ್ರು ಅಷ್ಟೇ ಅನೂರಿಂದ. ಇದು ಇದು ಒಂದು 15ರಿಂದ 20 ಅಡಿ ತಗೊಡ್ತೀನಿ ಅಂದ್ಬಿಟ್ಟು ಓನರು ಕೂಡ ಹೇಳಿದ್ದಾರೆ. ಒಳ್ಳೆ ಜನರಲ್ ಪ್ರಾಪರ್ಟಿ ಇದು. ಹೆಂಗೆ ಅಂದರೆ ಒಂದು ಒಳ್ಳೆ ಸ್ಟೇಡಿಯಂ ಥರ ಒಂದು ಸಮತಟ್ಟವಾದ ಒಂದು ಸ್ಥಳ ಸರ್ ಇದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ. ಆದಷ್ಟು ಬೇಗ ಒಂದು ತಾಲೂಕಿಗೆ ಹತ್ತಿರವಾದಂಥದ್ದು ಈ ಜಾಗ. ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಇಲ್ಲಾಂದರೆ ಗೊತ್ತಲ್ಲ, ಪರ್ಚೇಸ್ ಮಾಡೋರು ಇರ್ತಾರೆ. ಖಂಡಿತವಾಗಿಯೂ ಒಳ್ಳೆ, ಮತ್ತು ಕರೆಂಟ್ ಎಲ್ಲ ಹತ್ತಿರದಲ್ಲೇ ಇದೆ, ಆರಾಮಾಗಿ ಮಾಡ್ಕೋಬೋದು ನೋಡಿ. ಅಲ್ಲೂ ಕೂಡ ಕರೆಂಟ್ ಕಂಬ ಹತ್ತಿರದಲ್ಲಿದೆ, ನೀರು ಕೂಡ ಸಿಗುತ್ತೆ ಸರ್. ಇದು ಒಳ್ಳೆ ಜನರಲ್ ಪ್ರಾಪರ್ಟಿ ನೋಡಿ, ಸಮತಟ್ಟವಾದಂಥ ಒಂದು ಖಾಲಿ ಜಾಗ.